ಒಂದು ದಿನ ಮನಸ್ಸಿನಲ್ಲಿ ತುಂಬಾ ಗಾಯಗಳೊಂದಿಗೆ ಒಬ್ಬ ಮನುಷ್ಯನು ಬುದ್ಧರ ಬಳಿಗೆ ಬಂದು ನಿಂತನು. ಅವನ ಕಣ್ಣುಗಳಲ್ಲಿ ನಿದ್ರೆ ಇರಲಿಲ್ಲ, ಹೃದಯದಲ್ಲಿ ನೆಮ್ಮದಿ ಇರಲಿಲ್ಲ. ಅವನು ಬುದ್ಧರನ್ನು ನಮಸ್ಕರಿಸಿ ಕೇಳಿದನು, ಸ್ವಾಮಿ, ನಾನು ಎಲ್ಲರ ಮೇಲೂ ಒಳ್ಳೆಯವನಾಗಿದ್ದೆ. ಯಾರಿಗೆ ಸಾಧ್ಯವೋ ಅವರಿಗೆ ಸಹಾಯ ಮಾಡಿದ್ದೆ, ಕರುಣೆ ತೋರಿಸಿದ್ದೆ, ನಂಬಿದ್ದೆ. ಆದರೆ ಇಂದು ಒಡೆದು ನಿಂತಿರುವುದು ನಾನು ಮಾತ್ರ. ನನ್ನನ್ನು ಬಳಸಿಕೊಂಡವರು ಮಾತ್ರ ಚೆನ್ನಾಗಿ ಬದುಕುತ್ತಿದ್ದಾರೆ. ಒಳ್ಳೆಯ ಮನಸ್ಸು ಇಟ್ಟು ಬದುಕುವುದು ತಪ್ಪಾ? ಬುದ್ಧರು ನಿಧಾನವಾಗಿ ನಕ್ಕರು. ಅವರ ದೃಷ್ಟಿ ನೇರವಾಗಿ ಅವನ ಮನಸ್ಸನ್ನು ತಟ್ಟಿತು. ಅವರು ಹೇಳಿದರು, ಒಳ್ಳೆಯವನಾಗಿರುವುದು ತಪ್ಪಲ್ಲ, ಆದರೆ ಎಲ್ಲರ ಮೇಲೂ ಕರುಣೆ ತೋರಿಸುವುದು ಜ್ಞಾನವಲ್ಲ. ಅದು ಯಾವಾಗ ಶಿಕ್ಷೆಯಾಗುತ್ತದೆ ಎಂಬುದನ್ನು ಈಗ ನಾನು ನಿನಗೆ ಹೇಳುತ್ತೇನೆ. ಈ ಲೋಕದಲ್ಲಿ ನೀನು ಗೆಲ್ಲಬೇಕಾದರೆ ತಂತ್ರಜ್ಞನಾಗಿರಲು ಕಲಿಯಬೇಕು. ನೀನು ಚತುರನಾಗಿರದಿದ್ದರೆ ಜನರು ನಿನ್ನನ್ನು ಬಳಸಿಕೊಳ್ಳಲು ಆರಂಭಿಸುತ್ತಾರೆ. ಮೊದಲು ಒಂದು ಸತ್ಯವನ್ನು ಒಪ್ಪಿಕೋ. ಕರುಣೆ ಒಂದು ಗುಣ, ಆದರೆ ನಿಯಂತ್ರಣವಿಲ್ಲದ ಕರುಣೆ ಒಂದು ದೌರ್ಬಲ್ಯ. ಈ ಜಗತ್ತು ಒಳ್ಳೆಯ ಮನಸ್ಸಿಗೆ ಪ್ರತಿಮೆ ಕಟ್ಟುವುದಿಲ್ಲ. ಹೆಚ್ಚು ಕರುಣೆ ಇರುವ ಮನುಷ್ಯನನ್ನು ಈ ಜಗತ್ತು ಮೊದಲಿಗೆ ಪ್ರಶಂಸಿಸುತ್ತದೆ, ನಂತರ ಬಳಸಿಕೊಳ್ಳುತ್ತದೆ, ಕೊನೆಗೆ ಕೆಳಗೆ ತಳ್ಳಿಬಿಡುತ್ತದೆ. ನೀನು ಎತ್ತರಕ್ಕೆ ಏರಬೇಕಾದರೆ ನಿನ್ನ ಮನಸ್ಸು ಮೃದುವಾಗಿರಬಹುದು, ಆದರೆ ನಿನ್ನ ನಿರ್ಧಾರಗಳು ದೃಢವಾಗಿರಬೇಕು. ಗಮನದಿಂದ ಕೇಳು. ಅಳತೆಯಿಲ್ಲದ ಕರುಣೆ ಅಪಾಯ, ಜ್ಞಾನದಿಂದ ಇರುವ ಕರುಣೆ ಶಕ್ತಿ. ಈ ಜಗತ್ತಿನಲ್ಲಿ ನಿಷ್ಕಪಟ ಮತ್ತು ಅಜ್ಞಾನಿ ಜನರಿಗೆ ಹೆಚ್ಚಿನ ಸ್ಥಳ ಇಲ್ಲ. ನೀನು ಅಜ್ಞಾನಿಯಾಗಿಯೇ ಉಳಿಯಲು ಬಯಸಿದರೆ ಯಶಸ್ಸು ನಿನ್ನ ಕೈಗಳಿಂದ ಸದಾಕಾಲ ಜಾರಿ ಹೋಗುತ್ತದೆ ಎಂಬುದನ್ನು ಒಪ್ಪಿಕೋ. ನೆನಪಿನಲ್ಲಿಟ್ಟುಕೋ, ನಿನ್ನ ಬುದ್ಧಿಯನ್ನು ಸರಿಯಾಗಿ ಬಳಸಬೇಕು. ಇಗೋ, ಗಮನವಾಗಿ ಕೇಳು. ಇವೇ ಯಶಸ್ಸು ಪಡೆಯಲು ಇರುವ 8 ನಿಯಮಗಳು ಎಂದು ಅವರು ಹೇಳಿದರು. ಈ ಲೋಕದಲ್ಲಿನ ಅತಿದೊಡ್ಡ ತಪ್ಪು ಏನು ಗೊತ್ತಾ? ನೀರಿನಲ್ಲಿ ಮುಳುಗುತ್ತಿರುವ ಒಬ್ಬನನ್ನು ಉಳಿಸಲು ಇನ್ನೊಬ್ಬನು ಕೂಡ ನೀರಿಗೆ ಹಾರಿದರೆ ಏನಾಗುತ್ತದೆ? ಇಬ್ಬರೂ ಸೇರಿ ಮುಳುಗಿ ಹೋಗುತ್ತಾರೆ. ಇದೇ ನಿಜ ಜೀವನದಲ್ಲಿಯೂ ನಡೆಯುತ್ತದೆ. ನೀನು ಕಷ್ಟದಲ್ಲಿದ್ದರೂ ಇತರರಿಗೆ ಸಹಾಯ ಮಾಡಬೇಕು, ಅವರಿಗೆ ಸಮಯ ಕೊಡಬೇಕು, ಅವರ ಸಮಸ್ಯೆಗಳನ್ನು ಕೇಳಬೇಕು, ಅವರಿಗಾಗಿ ನಿನ್ನ ಕೆಲಸವನ್ನೇ ಬಿಟ್ಟು ಓಡಬೇಕು ಎಂದು ಅವರು ನಿರೀಕ್ಷಿಸುತ್ತಾರೆ. ಹೀಗೆ ಬದುಕುವವರ ಅಂತ್ಯ ಏನಾಗುತ್ತದೆ ಗೊತ್ತಾ? ಅವರ ಜೀವನವೇ ಅದೇ ಸ್ಥಳದಲ್ಲಿ ನಿಂತು ಹೋಗಿರುತ್ತದೆ. ಕರುಣೆ ತೋರಿಸುವವನು ಒಳ್ಳೆಯವನೇ, ಆದರೆ ಎಲ್ಲರ ಮೇಲೂ ಕರುಣೆ ತೋರಿಸುವವನು ಬಳಸಿಕೊಳ್ಳಲ್ಪಡುವವನು. ಒಂದು ಸತ್ಯವನ್ನು ನೆನಪಿನಲ್ಲಿಟ್ಟುಕೋ, ಅವರಿಗೆ ನಿನ್ನ ಅಗತ್ಯವಿರುವಾಗ ನೀನು ಅವರಿಗೆ ಬೇಕಾದವನು, ಆದರೆ ನಿನಗೆ ಅಗತ್ಯವಿರುವಾಗ ಅವರಿಗೆ ಬೇರೆ ಕೆಲಸವಿರುತ್ತದೆ. ನೀನು ಸಹಾಯ ಮಾಡದ ಒಂದು ದಿನ ಬಂದರೆ ಅವನು ಬದಲಾಗಿದ್ದಾನೆ ಎಂದು ಹೇಳುತ್ತಾರೆ. ನಿನ್ನ ಗುರಿಯಿಂದ ದೂರ ಹೋಗುವ ಮಟ್ಟಿಗೆ ಯಾರ ಮೇಲೂ ಕರುಣೆ ತೋರಿಸಬೇಡ. ಮೊದಲು ನೀನು ಸ್ಥಿರವಾಗು, ನಂತರ ಸಹಾಯ ಮಾಡು. ನಿನ್ನ ದುರ್ಬಲತೆಯನ್ನು ಜನರಿಗೆ ತೋರಿಸಿದರೆ ಅದು ನಿನ್ನನ್ನು ಬೇಟೆಯಾಡಲು ನೀನೇ ಆಹ್ವಾನ ನೀಡಿದಂತೆ. ನಿನ್ನ ಮನಸ್ಸು ಎಷ್ಟು ಶುದ್ಧವಾಗಿದೆ, ನಿನ್ನ ಉದ್ದೇಶಗಳು ಎಷ್ಟು ಸತ್ಯವಾಗಿವೆ ಎಂಬುದರ ಬಗ್ಗೆ ಜನರಿಗೆ ಹೆಚ್ಚಿನ ಕಾಳಜಿ ಇಲ್ಲ. ಅವರಿಗೆ ಬೇಕಾಗಿರುವುದು ಒಂದೇ, ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಬಹುದಾದ ಒಬ್ಬ ದುರ್ಬಲ ವ್ಯಕ್ತಿ. ನೀನು ನಿನ್ನ ಕಷ್ಟಗಳನ್ನು ಎಲ್ಲರೊಂದಿಗೂ ಹಂಚಿಕೊಂಡರೆ 90% ಜನರು ಕೇವಲ ಕೇಳುತ್ತಿರುತ್ತಾರೆ, ಆದರೆ ಯಾರೂ ಸಹಾಯ ಮಾಡುವುದಿಲ್ಲ. ಬದಲಾಗಿ ಅವರು ನಿನ್ನ ದುರ್ಬಲತೆಯನ್ನು ಬಳಸಿಕೊಂಡು ಕುಯುಕ್ತಿಗಳನ್ನು ರೂಪಿಸುತ್ತಾರೆ. ಈ ಲೋಕದಲ್ಲಿ 2 ವಿಧದ ಜನರಿದ್ದಾರೆ, ಅಳೆಯುವವರು ಮತ್ತು ಅಳೆಯಲ್ಪಡುವವರು. ನೀನು ಯಾರನ್ನು ನೋಯಿಸಬಾರದು ಎಂದು ಯೋಚಿಸಿ ಎಲ್ಲರನ್ನೂ ಕಾಪಾಡಲು ಪ್ರಯತ್ನಿಸಿದರೆ ಮೊದಲು ಅವರು ನಿನ್ನನ್ನೇ ದುರ್ಬಲನಾಗಿ ನೋಡುತ್ತಾರೆ. ಇದೇ ಬುದ್ಧರು ಹೇಳಿದ ಮೊದಲ ರಹಸ್ಯ. ನಿನ್ನ ದುರ್ಬಲತೆಯನ್ನು ಹೊರಗೆ ತೋರಿಸದೆ ನಿನ್ನ ಜೀವನದ ಬಗ್ಗೆ ಮಾತ್ರ ಯೋಚಿಸು. ಸ್ವಾಭಿಮಾನದ ಮೊದಲ ನಿಯಮವೇನು ಗೊತ್ತಾ? ನೀನು ಅದಕ್ಕೆ ಅರ್ಹವಾದ ಗೌರವವನ್ನು ನಿನಗೆ ನೀನೇ ಕೊಡಬೇಕು. ನೀನು ನಿನ್ನನ್ನು ಗೌರವಿಸಿದಾಗ ಮಾತ್ರ ಜಗತ್ತು ಕೂಡ ನಿನ್ನನ್ನು ಗೌರವಿಸುತ್ತದೆ. ಸ್ವಾಭಿಮಾನ ಏಕೆ ಅಗತ್ಯ? ನೀನು ನಿನ್ನನ್ನು ಸಾಮಾನ್ಯ ಕಲ್ಲು ಎಂದು ಭಾವಿಸಿದರೆ ಜನರು ನಿನ್ನನ್ನು ಕಾಲಿನಿಂದ ತಳ್ಳಿ ಹೋಗಿಬಿಡುತ್ತಾರೆ. ಆದರೆ ನೀನು ನಿನ್ನನ್ನು ಅಮೂಲ್ಯವಾದ ವಜ್ರ ಎಂದು ಭಾವಿಸಿದರೆ ಜನರು ನಿನ್ನನ್ನು ಜಾಗರೂಕತೆಯಿಂದ ಕಾಪಾಡುತ್ತಾರೆ. ನೀನು ನಿನ್ನನ್ನು ಗೌರವಿಸದಿದ್ದರೆ ಜಗತ್ತು ನಿನ್ನನ್ನು ಕಸವಂತೆ ನೋಡುತ್ತದೆ. ನೀನು ಶಕ್ತಿಶಾಲಿ ವ್ಯಕ್ತಿ ಎಂದು ಭಾವಿಸಿ ಹಾಗೆಯೇ ನಡೆದುಕೋ. ನಿನ್ನ ಗೌರವ ನಿನ್ನ ದೃಷ್ಟಿಕೋನದಿಂದ ಹುಟ್ಟಿದರೆ ಇತರರು ಅದನ್ನು ಕಾಪಾಡಿ ನಡೆದುಕೊಳ್ಳುತ್ತಾರೆ. ಒಬ್ಬ ಯಶಸ್ವಿ ನಾಯಕ ಅಥವಾ ಪ್ರಭಾವಶಾಲಿ ವ್ಯಕ್ತಿ ಯಾವಾಗ ಮೌನವಾಗಿರಬೇಕು, ಯಾವಾಗ ಮಾತನಾಡಬೇಕು ಎಂಬುದನ್ನು ಯಾವಾಗಲೂ ತಿಳಿದಿರುತ್ತಾನೆ. ಸರಿಯಾದ ಪದಗಳನ್ನು ಆಯ್ಕೆ ಮಾಡುವುದು ಮತ್ತು ಅವನ್ನು ಸರಿಯಾದ ಸಮಯದಲ್ಲಿ ಬಳಸುವುದು ಅವರ ಯಶಸ್ಸಿನ ಗುಟ್ಟು. ನೀನು ನಿನ್ನ ಪದಗಳನ್ನು ಜಾಗ್ರತೆಯಿಂದ ಆಯ್ಕೆ ಮಾಡಿ ಮಾತನಾಡಿದರೆ ನಿನ್ನ ಮಾತುಗಳಿಗೆ ಪರಿಣಾಮ ಇರುತ್ತದೆ. ಜನರು ನಿನ್ನನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ. ನಿನ್ನ ಮಾತುಗಳೇ ನಿನ್ನ ಆಯುಧ. ನೀನು ಮಾತನಾಡುವಾಗ ಯೋಚಿಸಿ ಮಾತನಾಡಬೇಕು. ಯೋಚನೆಯಿಲ್ಲದೆ ಹೇಳಿದ ಮಾತುಗಳು ನಿನ್ನನ್ನು ದುರ್ಬಲನಾಡಿ ತೋರಿಸುತ್ತವೆ.
ಮಾತನಾಡುವ ಪದಗಳಲ್ಲಿ ಶಕ್ತಿ ಇರಬೇಕು. ಇತರರು ಅದನ್ನು ಗಮನಿಸಿ ನಡೆಯುವಂತಿರಬೇಕು. ಈ ಲೋಕದಲ್ಲಿ ಸ್ವಾರ್ಥವಿಲ್ಲದೆ ಯಾರೂ ಯಾರೊಂದಿಗೂ ಇರುವುದಿಲ್ಲ ಎಂಬುದು ಒಂದು ಕಹಿ ಸತ್ಯ. ಯಾವುದೇ ಸ್ವಾರ್ಥವಿಲ್ಲದೆ ಜನರು ನಿನಗೆ ಸಹಾಯ ಮಾಡುತ್ತಾರೆ ಎಂದು ನೀನು ಭಾವಿಸಿದರೆ ಅದು ನಿನ್ನ ದೊಡ್ಡ ತಪ್ಪಾಗಬಹುದು. ಅದು ನಿನ್ನ ಕುಟುಂಬವಾಗಿರಲಿ ಅಥವಾ ಸ್ನೇಹಿತರಾಗಿರಲಿ, ಪ್ರತಿಯೊಬ್ಬರ ಜೀವನವೂ ಒಂದು ಗುರಿಯೊಂದಿಗೆ ಸಾಗುತ್ತಿದೆ. ನಿನ್ನಲ್ಲಿ ಶಕ್ತಿ, ಹಣ ಅಥವಾ ಯಾವುದಾದರೂ ವಿಶೇಷ ಗುಣ ಇರುವವರೆಗೆ ಜನರು ನಿನ್ನ ಬಳಿ ಇರುತ್ತಾರೆ. ಆದರೆ ನೀನು ದುರ್ಬಲನಾದಾಗ ಅದೇ ಜನರು ನಿನ್ನನ್ನು ಬಿಟ್ಟು ದೂರ ಹೋಗುವುದನ್ನು ನೀನು ಕಾಣುತ್ತೀಯ. ನಿನ್ನ ಸ್ನೇಹಿತರು, ಕುಟುಂಬದವರು ನಿನ್ನನ್ನು ಬಳಸಿಕೊಳ್ಳಬಹುದು. ನಿನ್ನ ಶಕ್ತಿ ನಿನ್ನಲ್ಲೇ ಇರಬೇಕು, ಇತರರ ಮೇಲೆ ಅವಲಂಬಿಸಬಾರದು. ನಕಾರಾತ್ಮಕ ಪ್ರಶ್ನೆಗಳು ಮತ್ತು ವ್ಯಂಗ್ಯಗಳು ಆಗಾಗ ನಮ್ಮನ್ನು ನೋಯಿಸುತ್ತವೆ. ಆದರೆ ಅದಕ್ಕೆ ನಾವು ಕೋಪದಿಂದ ಪ್ರತಿಕ್ರಿಯಿಸಬಾರದು. ಯಾರಾದರೂ ನಮ್ಮನ್ನು ಕಿರಿಕಿರಿ ಮಾಡಿದ್ದರೂ ಅಥವಾ ನಮ್ಮನ್ನು ತಗ್ಗಿಸಿ ತೋರಿಸಲು ಪ್ರಶ್ನೆ ಕೇಳಿದರೂ ನಾವು ಕೋಪದಿಂದ ಪ್ರತಿಕ್ರಿಯಿಸಬಾರದು. ಇದೇ ಬುದ್ಧರು ಹೇಳಿದ 5ನೇ ರಹಸ್ಯ. ಸಹನೆ ಎಂಬುದು ಯಾವುದೇ ಯಶಸ್ಸಿನ ಅಸ್ತಿವಾರವಾಗಿರುವ ಒಂದು ಗುಣ. ನಾವು ಸಹನೆ ಇಲ್ಲದಿದ್ದರೆ ನಾವು ಆತುರದ ಬಲೆಗೆ ಸಿಲುಕಿಕೊಳ್ಳುತ್ತೇವೆ. ಅದು ನಮಗೆ ನಷ್ಟವನ್ನುಂಟು ಮಾಡುತ್ತದೆ. ಸರಿಯಾದ ಸಮಯಕ್ಕಾಗಿ ಕಾಯುವವರು ಮತ್ತು ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳದವರು ಮಾತ್ರ ಯಶಸ್ಸಿನ ಶಿಖರವನ್ನು ತಲುಪುತ್ತಾರೆ. ಇದು ಜೀವನದ ದೊಡ್ಡ ಸತ್ಯ. ಸರಿಯಾದ ಸಮಯಕ್ಕಾಗಿ ಕಾಯು. ಆತುರದ ನಿರ್ಧಾರಗಳು ನಷ್ಟವನ್ನು ತರುತ್ತವೆ. ಸಹನೆ ಶಕ್ತಿಯನ್ನು ನಿರ್ಮಿಸುತ್ತದೆ. ನಿನ್ನ ಕಾರ್ಯಗಳು ಸಮಯದೊಂದಿಗೆ ಹೊಂದಿಕೊಂಡಿರಬೇಕು. ಅದೇ ನಿನಗೆ ಯಶಸ್ಸನ್ನು ನೀಡುತ್ತದೆ. ಕೇಳಿದರೆ ಕೋಪಗೊಳ್ಳಬೇಡ. ಉತ್ತರಗಳು ಸ್ಪಷ್ಟವಾಗಿಯೂ ಬಲವಾಗಿಯೂ ಇರಬೇಕು. ನಿನ್ನ ಮನಸ್ಸನ್ನು ನೀನು ನಿಯಂತ್ರಿಸಿದರೆ ಎದುರಿರುವವನು ನಿನ್ನನ್ನು ನೋಡಿ ಭಯಪಡಬೇಕು. ಇದೇ ಬುದ್ಧರು ಹೇಳಿದ 6ನೆಯ ರಹಸ್ಯ. ನಾವು ಏನು ಮಾತನಾಡುತ್ತೇವೋ ಅದು ಎದುರಿರುವವರ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ. ನಾವು ಯೋಚನೆಯಿಲ್ಲದೆ ಮಾತನಾಡಿದರೆ ನಮ್ಮ ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ. ಜನರು ನಮ್ಮನ್ನು ದುರ್ಬಲರು ಎಂದು ಭಾವಿಸಲು ಆರಂಭಿಸುತ್ತಾರೆ. ನಾವು ಎಲ್ಲಾ ಸಮಯದಲ್ಲೂ ಮಾತನಾಡುತ್ತಲೇ ಇರಬೇಕೆಂದಿಲ್ಲ. ಆದರೆ ಮಾತನಾಡುವಾಗ ನಮ್ಮ ಮಾತುಗಳನ್ನು ಅಳೆಯುತ್ತಾ ಮಾತನಾಡಬೇಕು. ಯಾರಾದರೂ ನಿನ್ನನ್ನು ಕಡಿಮೆ ಮಾಡಿ ಪ್ರಶ್ನೆ ಕೇಳಿದರೆ ಕೋಪಗೊಳ್ಳಬೇಡ. ಉತ್ತರಗಳು ಸ್ಪಷ್ಟವಾಗಿಯೂ ಬಲವಾಗಿಯೂ ಇರಬೇಕು. ನಿನ್ನ ಮನಸ್ಸನ್ನು ನೀನು ನಿಯಂತ್ರಿಸಿದರೆ ಎದುರಿರುವವನು ನಿನ್ನನ್ನು ನೋಡಿ ಭಯಪಡಬೇಕು. ಇದೇ ಬುದ್ಧರು ಹೇಳಿದ 7ನೆಯ ರಹಸ್ಯ. ಯೋಚಿಸಿ ಮಾತನಾಡಬೇಕು ಎಂಬುದು. ನಿನ್ನ ಚಿಂತನೆ ಯಾವಾಗಲೂ ದೊಡ್ಡದಾಗಿರಲಿ, ಏಕೆಂದರೆ ಚಿಕ್ಕ ಚಿಂತನೆ ಹೊಂದಿರುವವರು ಎಂದಿಗೂ ಮುಂದಕ್ಕೆ ಸಾಗುವುದಿಲ್ಲ. ನಾವು ಹೇಗೆ ಚಿಂತಿಸುತ್ತೇವೋ ಅದೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ನಾವು ಚಿಕ್ಕ ಚಿಂತನೆಗಳು ಮತ್ತು ಚಿಕ್ಕ ಗುರಿಗಳಿಂದ ತೃಪ್ತಿಪಟ್ಟರೆ ನಾವು ಎಂದಿಗೂ ದೊಡ್ಡ ಕನಸುಗಳನ್ನು ಕಾಣಲು ಸಾಧ್ಯವಿಲ್ಲ. ದೊಡ್ಡದಾಗಿ ಚಿಂತಿಸುವುದು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಚಿಕ್ಕ ಗುರಿಗಳಿಗೆ ತೃಪ್ತಿಪಡಬೇಡ. ದೊಡ್ಡ ಚಿಂತನೆ ಮತ್ತು ದೊಡ್ಡ ಗುರಿಗಳೇ ನಿನ್ನನ್ನು ಎತ್ತರಕ್ಕೆ ಏರಿಸುತ್ತವೆ. ನೀನು ಶಕ್ತಿಶಾಲಿ ವ್ಯಕ್ತಿಯಾಗಿ ಎತ್ತರದ ಕನಸುಗಳತ್ತ ಸಾಗಬೇಕು. ನಿನ್ನ ಚಿಂತನೆ ಯಾವಾಗಲೂ ದೊಡ್ಡದಾಗಿರಲಿ. ಇದೇ ಬುದ್ಧರು ಹೇಳಿದ 8ನೆಯ ರಹಸ್ಯ. ಬುದ್ಧರು ಹೇಳಿದ ಈ 8 ನಿಯಮಗಳು ಯಶಸ್ಸನ್ನು ಪಡೆಯಲು ಬಯಸುವ ಪ್ರತಿಯೊಬ್ಬರಿಗೂ ಒಂದು ಅಮೂಲ್ಯ ಖಜಾನೆಯಂತಿವೆ. ಈ ರಹಸ್ಯಗಳು ನಿನ್ನನ್ನು ಸಾಮಾನ್ಯ ಮನುಷ್ಯನ ಸ್ಥಿತಿಯಿಂದ ಶಕ್ತಿಶಾಲಿ ವಿಜಯಿಯ ಸ್ಥಾನಕ್ಕೆ ಎತ್ತುತ್ತವೆ. ಜೀವನ ಒಂದು ಯುದ್ಧಭೂಮಿ. ಇದರಲ್ಲಿ ನಿರ್ಲಕ್ಷ್ಯ ತೋರಿಸದೆ ಈ ಧರ್ಮಗಳನ್ನು ಅನುಸರಿಸಿದರೆ ನೀನು ಬಹಳ ದೊಡ್ಡ ಯಶಸ್ಸನ್ನು ಸಾಧಿಸಬಹುದು.